ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಬರ್ತಿರೋದು ಅಂತಾನೆ ಹೇಳ್ಬೋದಾಗಿದೆ. ಅದು ಏನಪ್ಪಾ ಅಂತ ಕೇಳೋದಾದ್ರೆ ಇಂಜುರಿ ರಿಪ್ಲೇಸ್ಮೆಂಟ್ ಒಬ್ಬ ಹೊಸದಾಗಿ ಇನ್ಕ್ಲೂಡ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ಸ್ಕ್ವಾಡ್ ಅಲ್ಲಿ. ಅದು ಯಾರ ಲೆಕ್ಕಕ್ಕೆ ಅದೇ ರೀತಿಯಾಗಿ ಅವ್ರು ಏನು ಜೆನ್ಯೂನ್ ಬೌಲರ್ ಅವ್ರ ಬ್ಯಾಟ್ಸ್ಮನ್ ಅದೇ ರೀತಿಯಾಗಿ ಯಾರ ಲೆಕ್ಕಕ್ಕೆ ಆಗಿರುವಂತದ್ದು ಎಲ್ಲವನ್ನ ನಾನು ನಿಮ್ಗೆ ಸಂಪೂರ್ಣ ಡೀಟೇಲ್ಸ್ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬರಾಗಿದ್ರೆ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಅಪ್ಡೇಟ್ ಕಡೆ ಬರೋದಾದ್ರೆ ಎಸ್ ನಮ್ ಕಡೆ ಬರ್ತಾ ಇರುವಂತ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆ ನೈಟ್ ಅನೌನ್ಸ್ ಆಗಿರುವಂತದ್ದು ನುವಾನು ತುಷಾರ್ ಅವರು ಈ ಬಾರಿ ರೂಲ್ಡ್ ಔಟ್ ಆಗಿರೋದ್ರಿಂದ IPL ನಿಂದ ಅವರ ಲೆಕ್ಕಕ್ಕೆ ಇಲ್ಲಿ ಇನ್ಕ್ಲೂಡ್ ಆಗಿರೋ ಇರುವಂತದ್ದು ರಿಚರ್ಡ್ ಗ್ಲೇಸನ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತಾನೆ ಹೇಳ್ಬೋದು T20 ಫಾರ್ಮೆಟ್ ಅಲ್ಲಿ. ಇವಾಗ ಸದ್ಯದಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು. 145 ಮ್ಯಾಚಸ್ ಅಲ್ಲಿ ಇವರ ವಿಕೆಟ್ಸ್ ನ ನೋಡ್ತಾರ ಮಟ್ಟಿಗೆ 170 ವಿಕೆಟ್ಸ್ ಗಳನ್ನ ತೆಗೆದಿರುವ ಎಕಾನಮಿಕಲ್ 8.18 ಎಕಾನಮಿಕಲ್ ಇರುವಂತದ್ದು T20 ಫಾರ್ಮೆಟ್ ಅಲ್ಲಿ ಒನ್ ಆಫ್ ದ ಬೆಟರ್ ಎಕಾನಮಿ ಅಂತಾನೆ ಹೇಳ್ಬೋದಾಗಿದೆ ರಿಚರ್ಡ್ ಗ್ಲೇಸನ್ ಅವ್ರದ್ದು. ಅಂಡ್ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಫಿಗರ್ ಅಲ್ಲಿ ಹೇಳೋದಾದ್ರೆ 5 ವಿಕೆಟ್ ನ ತೆಗೆದಿರುವಂತದ್ದು 33 ರನ್ಸ್ ಬೆಸ್ಟ್ ಬೌಲಿಂಗ್ ಫಿಗರ್ ಅಂತಾನೆ ಹೇಳ್ಬೋದಾಗಿದೆ. ನಮ್ಮ RCB ಒನ್ ಆಫ್ ದ ಬೆಟರ್ ಆಪ್ಷನ್ ಬೌಲಿಂಗ್ ಲೈನ್ಅಪ್ ನ ಹೆಚ್ಚಿನದಾಗಿ ಒನ್ ಆಫ್ ದ ಬೆಸ್ಟ್ ನುವಾನು ತುಷಾರ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಬೌಲರ್ ಆಗಿದ್ರು. ಆದ್ರೆ ಅನ್ಫಾರ್ಚುನೇಟ್ ಅವ್ರು ರೂಲ್ಡ್ ಔಟ್ ಆಗಿರುವಂತದ್ದು ಅವರ ರಿಟರ್ನ್ ಅಲ್ಲಿ ಅಂದ್ರೆ ಅವರ ಅಬ್ಸೆನ್ಸ್ ಅಲ್ಲಿ ಇವಾಗ ರಿಚರ್ಡ್ ಗ್ಲೇಸನ್ ಅವರು ಅವರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂತಾನೆ ಹೇಳ್ಬೋದಾದ್ರೆ. ಒನ್ ಆಫ್ ದ ಬೆಸ್ಟ್ ಗ್ರೇಟ್ ಬೌಲರ್, ಮೀಡಿಯಂ ಆರ್ಮ್ ಫಾಸ್ಟ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಹೌದು. ಒಂಥರ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ RCB ಒನ್ ಆಫ್ ದ ಬೆಟರ್ ಆಪ್ಷನ್ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ರಿಚರ್ಡ್ ಗ್ಲೇಸನ್ ಅವರು. ಏನಾದ್ರೂ ಏನಾದ್ರೂ ಅನ್ಫಾರ್ಚುನೇಟ್ ಜಾಶ್ ಹ್ಯಾಸಲ್ವುಡ್ ಡುಫಿ ಅವರು ಇಬ್ರು ಕೂಡ ಇಂಜುರಿ ಆದ ಆ ಟೈಮ್ ಅಲ್ಲಿ ರಿಚರ್ಡ್ ಗ್ಲೇಸನ್ ಅವ್ರನ್ನ ನಮ್ಮ RCB ಆಯ್ಕೆ ಮಾಡ್ಕೊಳ್ಳೋದಂತ 100% ಹೌದು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಬೆಟರ್ ಅಂಡ್ ಬೆಸ್ಟ್ ಆಪ್ಷನ್ ನಮ್ಮ RCB ಬೌಲಿಂಗ್ ಲೈನ್ಅಪ್ ಅಲ್ಲಿ ರಿಚರ್ಡ್ ಗ್ಲೇಸನ್ ಅವರು. ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ ಮಂಗೇಶ್ ಯಾದವ್ ಅವ್ರನ್ನ ಹೆಚ್ಚಿನಾಗಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ RCB ಅಂಡ್ ಪಂಜಾಬ್ ಕಿಂಗ್ಸ್ ನ ಮ್ಯಾಚ್ ಅಲ್ಲಿ ಅವ್ರನ್ನ ಆಡಿಸಲೇಬೇಕು ಎನ್ನುವಂತ ಸಿಚುವೇಶನ್ ನಲ್ಲಿ ನಮ್ಮ RCB ಇರೋದಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಇಲ್ಲಿ ಮಂಗೇಶ್ ಯಾದವ್ ಅವ್ರನ್ನ ಒಂದು ಚಾನ್ಸಸ್ ಏನಾದ್ರು ಕ್ರಿಯೇಟ್ ಮಾಡ್ತಾರ ಅನ್ನುವಂಥದ್ದು ಇಲ್ಲಿ ಬಂದಿರುವಂತ ಆಯ್ಕೆ ಅಂತಾನೆ. ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಅವ್ರನ್ನಂತೂ ಡ್ರಾಪ್ ಔಟ್ ಮಾಡಲ್ಲ. ನನ್ನ ಪ್ರಕಾರ ಅವ್ರನ್ನ ಹೆಚ್ಚಿನಾಗಿ ಮುಂದುವರಿಸ್ತಾರೆ ಅಂತ ಅನ್ನಿಸ್ತಾ ಇರುವಂತದ್ದು. ಅಂಡ್ ನಿನ್ನೆ ಮ್ಯಾಚ್ ನ ನಂತರ CSK ಅಂಡ್ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ನ ನಂತರ ಅಂತೂ ಲಕ್ನೋ ಸೂಪರ್ ಜೈಂಟ್ಸ್ ಒನ್ ಸೈಡೆಡ್ ಮ್ಯಾಚ್ ನ ಮಾಡಕ್ ಬಿಟ್ರು ಅಂತಾನೆ ಹೇಳ್ಬೋದು. CSK ಸಿಕ್ಕಾಪಟ್ಟೆ ಡಾಮಿನೇಟ್ ಆಗೋಯ್ತು ಅಂತಾನೆ ಹೇಳ್ಬೋದು. ಅಷ್ಟು ಅಜ್ಜಿಬಾಗ್ ಸೋತಿರುವಂತ 180+ ರನ್ಸ್ ನ ಟಾರ್ಗೆಟ್ ಮಾಡ್ಕೊಂಡು ಲಕ್ನೋದವ್ರು ಈಸಿಯಾಗಿ ಮತ್ತೆ ಒಂದು 2 ರಿಂದ 3 ಓವರ್ ಇರ್ಬೇಕಿದ್ರೆ ಹೊಡೆದಿರುವಂತದ್ದು. ಆ ರೀತಿ ಒನ್ ಆಫ್ ದ ಸ್ಟೈಲಿಶ್ ಹಾಕೊಂಡು ಪೂರನ್ ಅವರು ಫಿನಿಶ್ ಮಾಡಿರುವಂತದ್ದು. ಅಂಡ್ ಸ್ಟಾರ್ಟ್ ಯಾವ ರೀತಿ ಮಿಚೆಲ್ ಮಾರ್ಷ್ ವಿತ್ ಜಾಶ್ ಇಂಗ್ಲಿಷ್ ಅವರು ಒನ್ ಆಫ್ ದ ಕ್ರೇಜಸ್ ಸ್ಟಾರ್ಟ್ ನ ಕೊಟ್ಟಿರು ಅಂತ ಹೇಳ್ಬೋದಾಗಿದೆ. ಇದರಿಂದ ಪಾಯಿಂಟ್ಸ್ ಟೇಬಲ್ ನೋಡ್ತಾರ ಮಟ್ಟಿಗೆ ಪಾಯಿಂಟ್ಸ್ ಟೇಬಲ್ ಫಸ್ಟ್ ಚಾನ್ಸಸ್ ಯಾವ ರೀತಿ ಇತ್ತು ಅಂತ ಕೇಳೋದಾದ್ರೆ CSK ತನಕ ಕೂಡ 47% ಇತ್ತು ಪ್ಲೇ ಆಫ್ಸ್ ಗೆ ಚಾನ್ಸಸ್ ಕ್ರಿಯೇಟ್ ಗಳು. ಈಗ ಇರುವಂತ 2 ಮ್ಯಾಚ್ ನ ವಿನ್ ಆಗ್ಲೇಬೇಕು. ಅದು ಯಾರ ಜೊತೆ GT ವರ್ಸಸ್ PBKS. 2 ಮ್ಯಾಚ್ ಅವರು 2 ಟೇಬಲ್ ಟಾಪರ್ಸ್ ಜೊತೆ ಇರುವಂತರು CSK ಗೆ ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಗೆ 47% ಇತ್ತು, ಇವಾಗ 51% ಆಗಿರುವಂತದ್ದು. ನೆಕ್ಸ್ಟ್ PBKS ಗೆ 42% ಇತ್ತು, ಇವಾಗ 48% ಆಗಿರುವಂತದ್ದು. ಅಂದ್ರೆ LSG ವಿನ್ ಆದ ತಕ್ಷಣ. SRH ಗೆ 67% ಇತ್ತು ಬಿಫೋರ್ ಮ್ಯಾಚ್ ಅಲ್ಲಿ, ಆಮೇಲೆ 70% ಆಗಿರುವಂತರ LSG ವಿನ್ ಆದ ತಕ್ಷಣ. ಅದೇ ರೀತಿ RCB ಗಂತ 94% ಇತ್ತು, 96% ಆಗಿರುವಂತರು ಟಾಪ್ 2 ಕ್ವಾಲಿಫಿಕೇಶನ್ ಗೆ. GTU ಕೂಡ 96% ಇತ್ತು, 98% ಆಗಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಒಟ್ನಲ್ಲಿ CSK ಸಿಕ್ಕಾಪಟ್ಟೆ ಕಷ್ಟ ಇರುವಂತ. ಯಾಕಪ್ಪ ಅಂತ ಕೇಳೋದಾದ್ರೆ ಹೇಳದ್ನಲ್ಲ, ಇವ್ರಿಗೆ ಏನಾದ್ರೂ ವಿನ್ ಆಗ್ಬೇಕು ಅಂತ ಹೇಳಿದ್ರೆ, ಏನಾದ್ರು ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿದ್ರೆ GT ಅಂಡ್ ಪಂಜಾಬ್ ಕಿಂಗ್ಸ್ ಮೇಲೆ ಹೊಡಿಲೇಬೇಕು. ಅದ್ರಲ್ಲೂ ಮೇಲ್ಗಡೆ ಇದ್ದವರು ಸೋತ್ರೆ ಮಾತ್ರ ಇವ್ರು ಕ್ವಾಲಿಫೈ ಆಗ್ಲಿಕ್ಕೆ ಆಗೋದು. ಸಿಕ್ಕಾಪಟ್ಟೆ ಲೋ ಚಾನ್ಸಸ್ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ CSK ಗಂತೂ. ನೋಡ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು CSK ವರ್ಸಸ್ LSG ಅಂಡ್ IPL ನ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಅಂಡ್ ನಮ್ಮ ರಾಯಲ್ ಚಾನ್ಸ್ ಗೆ ಬಂದಿರುವಂತಹ ಹೊಸ ರಿಪ್ಲೇಸ್ಮೆಂಟ್ ಯಾರು ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರುವಂತ. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.